ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಫಸ್ಟು ಟೈಮ್ ನನ್ನ ವೀಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಫಾಲೋ ಮಾಡಿ. ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಏನು ಮಾಡ್ತಾ ಇದ್ದಾರೆ ಇವರು ಅಂತ ನೋಡ್ತಾ ಇದ್ದೀರಾ? ನನ್ನ ಸೀಕ್ರೆಟ್ ಏರ್ ಪ್ಯಾಕ್ ಇದು. ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಈ ಏರ್ ಪ್ಯಾಕಿಂದ ಒಂದು ವಿಡಿಯೋ ಮಾಡಿದ್ದೀನಿ. ಪ್ಲೀಸ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇವಾಗಿನ ವೆದರಿಗಂತೂ ತುಂಬ ಏರ್ ಫಾಲ್ ಆಗ್ತಾಯಿದೆ. ಅದರಲ್ಲೂ ಈ ಪ್ರೆಗ್ನೆನ್ಸಿ ಟೈಮಲ್ಲಂತೂ ಮತ್ತು ಬಾಣ್ತಿ ಟೈಮಲ್ಲಂತೂ ತುಂಬ ಏರ್ ಫಾಲಿಂಗ್ ಆಗ್ತಾಯಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ. ಒಂದು ಸಲ ಟ್ರೈ ಮಾಡಿ, ನಿಮ್ಮ ಕೂದಲು ಯಾವ ಥರ ಸ್ಮೂತು ಶೈನಿಂಗ್ ಬರುತ್ತೆ ಅಂತ. ನಮ್ಮ ಚಿನ್ನಿ ಇಲ್ಲೇ ಪಕ್ಕದಲ್ಲಿ ಹೂ ಸಿಗ್ತವೆ. ಹೂ ತಂದುಬಿಟ್ಟು ಅವಳೇ ದೇವರಿಗೆಲ್ಲ ಹೂ ಮುಡಿಸಿದ್ದಾಳೆ. ನಾನೇ ಹಂಗೆ ಅದು ಮತ್ತೇನಕ್ಕೆ ತೆಗೆಯೋದು ಅಂತ ಹಾಗೆ ಪೂಜೆ ಮಾಡಿದ್ದೀನಿ, ದೀಪ ಹಚ್ಚಿ. ಮತ್ತು ಇವತ್ತು ನಮ್ಮ ಚಿನ್ನಿ ಅಮ್ಮ ಚಿತ್ರಾನ್ನ ಮಾಡ್ಕೊಡಮ್ಮ ಅಂತ ಕೇಳಿದ್ದು, ಅದಕ್ಕೆ ಮಾಡಿಕೊಡ್ತಾ ಇದ್ದೆ ನಮ್ಮ ಚಿನ್ನಿಗೆ. ನಮ್ಮ ಚಿನ್ನಿ ಅಮ್ಮ ಯೂಟ್ಯೂಬಲ್ಲಿ ನಾನು ಮಾತಾಡ್ತೀನಿ ಅಂತ ಇದ್ಲು. ಅವಳಿಗೂ ಮಾತಾಡಬೇಕಂತ ತುಂಬ ಆಸೆ ಅಂತೆ. ನೋಡೋಣ ಅವಳು ಏನು ಮಾತಾಡ್ತಾಳೆ ಅಂತ ನಮ್ಮ ಚಿನ್ನಿ. ಬನ್ನಿ, ಬಾ ಚಿನ್ನಿ, ಮಾತಾಡು. ತಗೋ ಮಾತಾಡು. ಮೈ ಯೂಟ್ಯೂಬ್ ಚಾನಲ್ ನಾನೇ ತಂದು ಇಟ್ಟಿದ್ದೀನಿ. ಅದಕ್ಕೆ ಚಿನ್ನಕೊಂಡು ಇವತ್ತು ಮನ್ಕೊಂಡಿದ್ದೆ. ಮಮ್ಮಿ ಬೇಗ ಕೆಲಸ ಮಾಡಿಬಿಟ್ಟಿದ್ದೆ. ಅದಕ್ಕೆ ನಾನು ಕೂಡ ಬಿಂಡಿ ಬಚ್ಚ ಹಾಕೊಂಡು ಆಟ ಆಡ್ತಾಯಿದ್ದೀನಿ. ಅದಕ್ಕೆ ತಂಗಿ ಕೂಡ ತಗೊಂಡು ಆಟ ಆಡ್ತಿದ್ದಾಳೆ ಎಲ್ಲ. ಅದಕ್ಕೆ ತಂಗಿ ಎಲ್ಲ ಆಟ ಆಡಿದ್ದಾಳೆ. ನಾನೇ ಜೇರ್ಪುಟ್ಟು ಚಕೊಂಬಂದಿದ್ದು ಹೂವುಗಳು. ಅದಕ್ಕೆ ಚಿನ್ನಿ ಮಕ್ಕಳು ಬಿಟ್ಟಲ್ಲ ಹೆಂಗ. ನಾನು ಸುಮ್ಮನೆ ಬೆಳಗಿಂದ ಹೋಗಿದ್ದೆ. ಅದಕ್ಕೆ ನಾನು ಚಿನ್ನಿ ಎಲ್ಲ ಮಾಡ್ತಿದ್ದಾಳೆ. ನಮ್ಮ ಮಮ್ಮಿ ಕೂಡ ಕೆಲಸ ಎಲ್ಲ ಮಾಡಿಬಿಟ್ಟಿದ್ದೆ. ಅದಕ್ಕೆ ನಾನು ಕೂಡ ಚಿನ್ನಕ್ಕೆ ಪಿನ್ ಕೊಟ್ಟು ಅವಳಿಗೆ ಹಿಂಗೆ ಮಾಡಿದ್ದೆ. ಅದಕ್ಕೆ ಅವಳು ಕೂಡ ಬಿನ್ನಿ ಬಸ್ ತಗೊಂಡು ಆಟ ಆಡಿದ್ದಾಳೆ. ಇವಾಗ ಎದ್ದಂದಳೆ ಬೆಳಗ್ಗೆನೂ. ಸಾಯಂಕಾಲ ಹೊತ್ತು ಮಲ್ಕೊಳ್ಳೋದಿಲ್ಲ ನೈಟಾಗೆ. ಅದಕ್ಕೆ ಬೇಗ ಎದ್ಬಿಡ್ತಾಳೆ. ಅದಕ್ಕೆ ನಾನು ಆಟ ಸಾಮಾನು ಕೂಡ ತಗೊಂಡೆ, ಬೇಗ ಎದ್ದೊಡೆ ಬಂದುಬಿಡ್ತೆ. ಕಸಲಾದಷ್ಟು ನಾನು ಆಟ ಸಾಮಾನು ತಗೊಂಡು ಅಷ್ಟಕ್ಕೂ ಆಗುಡೆ ಗುದ್ದು ಬಂದುಬಿಡ್ತಾರೆ ಬೇಗ. ಓಡೆ ನಿಪ್ಪ ಬಟ್ಟೆ ಕುಡಿಯೋದು ಇಲ್ಲ, ಓಡೆ ಸುಮ್ಮನೆ ಬಂದುಬಿಡ್ತಾಳೆ. ಅದಕ್ಕೆ ನಾನು ಕೂಡ ಮಕ್ಕಂಡು ಇವಳು ಕೂಡ ಮಕ್ಕಂಬಿಡ್ತಾಳೆ. ನಾನು ಕೂಡ ಒಂದು ಸಂಪಾದನೆ ಧಾರಾವಾಹಿ ನೋಡಿ 11 ಗಂಟೆ ತಕ್ಕ ನಾ ಮಲ್ಕೊಳ್ಳೋದು. ಅದಕ್ಕೆ ನಾನು ನೋಡಿದ್ರಲ್ಲ ಫ್ರೆಂಡ್ಸ್, ಇವಳು ಯಾವ ಥರ ಮಾತಾಡಿದ್ದಂತ. ಅವಳ ಭಾಷೆ ನಿಮಗೆ ಅರ್ಥ ಆಗಿರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅರ್ಥ ಆಗಿದ್ದರೆ ಪ್ಲೀಸ್ ಅದೇನಮ್ಮ ಮಾತಾಡಿದಾಳಂತ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಒಂದು ಕಾರಣ ಯಾರು ಅಂತಂದರೆ ನನ್ನ ಮಗಳೇ. ನಾನು ಯೂಟ್ಯೂಬ್ ಮಾಡ್ತಿರೋ ಕಾರಣನೇ ನನ್ನ ಮಗಳಿಗೋಸ್ಕರ. ಅಮ್ಮ ನೀನು ಕೂಡ ಯೂಟ್ಯೂಬ್ ಮಾಡು, ನನಗೆ ಯೂಟ್ಯೂಬ್ ಅಂದರೆ ನಾನು ಯೂಟ್ಯೂಬಲ್ಲಿ ಮಾತಾಡಬೇಕು, ನೀನು ಯೂಟ್ಯೂಬ್ ಮಾಡಿಕೊಡು, ನಾನು ಅದನ್ನ ಬೆಳೆಸ್ತೀನಿ ಅಂತ ಎಲ್ಲ ಹೇಳ್ತಾ ಇರ್ತಾಳೆ. ಇವಳಿಗೆ ಇಷ್ಟಕ್ಕೊಂದು ಕ್ಯೂರಿಯಾಸಿಟಿ ಇದೆಯಲ್ಲ ಇದರಲ್ಲಿ ಅಂದ್ಕೊಂಡು ನಾನು ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಮಗಳಿಗೋಸ್ಕರ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನನ್ನ ಮಗಳ ಆಸೆ ನಿರ್ವಹಿಸೋಕ್ಕೆ ನಾನು ಹೊರಟಿದ್ದೀನಿ. ನನ್ನ ಮಗಳೇ ಇದನ್ನು ಮತ್ತೆ ಮುಂದುವರಿಸ್ಕೊಂಡು ಹೋಗೋದು ಅಂತಂದರೆ ಈ ಯೂಟ್ಯೂಬ್ ಚಾನಲ್ನ ಅವಳೇ. ಇದಕ್ಕೆ ಮೇನ್ ಕಾರಣನೇ ಅವಳು ಹೇಳ್ಬೇಕು ಅಂತಂದರೆ. ಎಲ್ಲರ ಮಕ್ಕಳಲ್ಲೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಅದನ್ನ ನಾವೇ ಅರ್ಥ ಮಾಡ್ಕೋಬೇಕು. ಏನು ಮಕ್ಳಿಗೆ ಯಾವಾಗಲೂ ಫೋನೇ ನೋಡ್ತಾ ಇರ್ತಾಳೆ ಅಂತ ಅಂದ್ಕೋಬೇಡಿ. ಮಕ್ಳಿಗೆ ಫೋನ್ ಕೊಟ್ಟು. ನಮ್ಮ ಚಿನ್ನಿ ಫೋನೇ ನೋಡಲ್ಲ ಹೇಳಬೇಕು ಅಂತಂದರೆ. ಏನೋ ಯಾರಾದರೂ ಫೋನ್ ಮಾಡಿದರೆ ಮಾತ್ರ ಅವ್ರ ಜೊತೆ ಮಾತಾಡ್ಕೊಂಡು ಹಾಗೆ ಫೋನ್ ನೋಡ್ತಾ ಇರ್ತಾಳೆ. ಮತ್ತು ಕಟ್ ಮಾಡಿದ್ರು ಅಂದರೆ ಅಮ್ಮ ತಗೋ ಫೋನು, ನಾನು ನೋಡೋದಿಲ್ಲ ಅಂತ ಫೋನ್ ನನಗೆ ತಂದು ಕೊಡ್ತಾಳೆ. ಆ ಗುಣ ಅವಳಲ್ಲಿ ನನಗೆ ತುಂಬ ಇಷ್ಟ. ಅವಳ ತಂಗಿನೂ ಅಷ್ಟೇ, ತುಂಬ ಚೆನ್ನಾಗಿ ಆಟ ಆಡಿಸ್ತಾ ಇರ್ತಾಳೆ. ಅವಳು ಮಾತಾಡಿದ್ರಲ್ಲಿ ನಿಮಗೂ ಕೂಡ ಅರ್ಥ ಆಗಿದ್ದರೆ
ನೀವೇ ಗ್ರೇಟ್. ನನಗಂತೂ ಅರ್ಥ ಆಯಿತು. ತಾಯಿ ಆದವಳು ಮಕ್ಕಳು ಮಾತು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಹೇಗೆ ಅಲ್ವಾ? ನಿಮಗೆ ಅರ್ಥ ಆಗಿದ್ದರೆ ಪ್ಲೀಸ್ ನನಗೂ ಕೂಡ ತಿಳಿಸಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇದು. ಮತ್ತು ನಾಳೆ ವೀಡಿಯೋದಲ್ಲಿ ನಾನು ಸಿಗ್ತೀನಿ. ನಾಳೆ ನೆಕ್ಸ್ಟ್ ವ್ಲಾಗ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ನಮ್ಮ ಗೌತಮಿದೇ ಒಂದು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ನಾನು. ಹಾಗೆ ನಮ್ಮ ಪುಟಾಣಿದು ಕೂಡ ಒಂದು ವ್ಲಾಗ್ ಮಾಡ್ತೀನಿ ನಾನು. ಫುಲ್ ಡೇ ವ್ಲಾಗ್ ಮಾಡ್ತೀನಿ ಅವರಿಬ್ಬರದೂ ಕೂಡ ಸೇರಿ. ಅವರ ಅಕ್ಕ ತಂಗಿಯರ ಬಾಂಡಿಂಗ್ ಯಾವ ಥರ ಇದೆ ಅಂತ ನಾನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಹಾಗೆ ಇದರಲ್ಲಿ ನಾನು ಏರ್ ಪ್ಯಾಕ್ ಯಾವ ಥರ ಮಾಡಿದ್ದೀನಿ ಅಂತ ನಾನು ವೀಡಿಯೋ ಮಾಡಿ ತಿಳಿಸಿರ್ತೀನಿ. ಪ್ಲೀಸ್ ಚೆಕ್ ಮಾಡಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.